ಅಂಕ ನಂಬರ್ 12ನೇ ವಿಡಿಯೋ. ಮೊತ್ತ ಕೊಟ್ಟಾಗ ಅಸಲು ಹೆಂಗೆ ಕಂಡುಹಿಡಿಬೇಕು ಅದನ್ನು ಮೊದಲು ತಿಳ್ಕೊ. ಮೊತ್ತ ಕೊಟ್ಟಾಗ ಅಸಲು ಹೆಂಗೆ ಕಂಡುಹಿಡಿದು ಅದಕ್ಕೊಂದು ಸೂತ್ರ ಅದ ನೋಡ್ರಿ. ಇಲ್ಲೇ ಒಂದು ಗಣಿತ ನಾ ತಿಳಿಸ್ತು, ಮುಂದಿನ ಗಣಿತ ನೀವು ಮಾಡಬೇಕು. ಸಂಗತಿಗಳನ್ನು ಬರ್ಕೋಬೇಕು. ದರ ಬರೋಬ್ಬರಿ 8%, ಅವಧಿ ಬರೋಬ್ಬರಿ ಎಷ್ಟು 4 ವರ್ಷ, 4 ವರ್ಷ. ಮೊತ್ತ ಬರೋಬ್ಬರಿ 3,960 ರೂಪಾಯಿ. ನೆನಪಿಟ್ಟುಕೋರಿ. ಕೇಳಿದ್ದು ಬರೋಬ್ಬರಿ ಅಸಲು ಬರೋಬ್ಬರಿ ಎಷ್ಟು? ಅಸಲು ಬರೋಬ್ಬರಿ ಎಷ್ಟು ನೋಡ್ರಿ. ಇಲ್ಲೊಂದು ಸೂತ್ರ ಅದ. ಅಸಲು ಬರೋಬ್ಬರಿ ನೋಡ್ರಿ. ಹೀಗೆ ಅಸಲು ಬರೋಬ್ಬರಿ 100 ಗುಂಡ್ಲೆ ಇದು ಒಂದು ಹಾಕ್ರಿ ಅಂತ ಮೊದಲೇ ಹೇಳಿದ. ಒಂದು ಮೊತ್ತ ಮೈನಸ್ ಇದು ಸರಾಸರಿ ಬೆಲೆ 100 ಪ್ಲಸ್ ಅವಧಿ ಗುಂಡ್ಲೆ ದರ. ಅವಧಿ ಗುಂಡ್ಲೆ ದರ ಗುಣಾಕಾರ ಮಾಡಿ ನೀವೇನು ಮಾಡ್ಕೋಬೇಕು, ಇದ್ರಾಗ ಕೂಡಿಸ್ಕೋಬೇಕು ನೋಡ್ರಿ. ಇನ್ನೊಂದ್ಸಲ ಬರೀತೀನಿ ಇದನ್ನು ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ ಏನದ ಸೂತ್ರ. 100 ಪ್ಲಸ್ ಅವಧಿ ಗುಂಡ್ಲೆ ದರ. ಇಷ್ಟು ಮಾಡಿದ್ರೆ ನಿಮ್ಮ ಉತ್ತರ ಬರ್ತದೆ. 100 ಗುಂಡ್ಲೆ ಮೊತ್ತ 100 ಗುಂಡ್ಲೆ 1 ಗುಂಡ್ಲೆ ಮತ್ತೆಷ್ಟದ 3,960 ಸರ್ವಸ್ ಬಾಗಿಲೆ 100 ಪ್ಲಸ್ ಕೌನ್ಸ್ ಎಷ್ಟದ 8 ದರ. 8 ಅವಧಿ ಎಷ್ಟದ 4 ವರ್ಷದ. ದರ 8 ಅದ. 8 4 32 ಕೂಡಿಸಿ ಇದ್ರಾಗ 3 ಕೂಡಿಸ್ಬೇಕು ನೀವು ಅಂದ್ರೆ ಬರ್ತಾವ. 100 ಗುಂಡ್ಲೆ 1 ಗುಂಡ್ಲೆ 3,960 ಸರ್ವಸ್ ಬಾಗಿಲೆ 100 ಪ್ಲಸ್ 32. 8 4 32 32 100 ಕೂಡಿಸಿದ್ರೆ 132 ನೋಡ್ರಿ. ಇಷ್ಟು ಸರಳ ಇರ್ತದಲ್ಲ. 13 ಇದಕ್ಕೆ ನೀವು ಬಾಗಿಸಿಬಿಡ್ರಿ. ಭಾಳ ಸರಳ ಇರ್ತಾವ ಗಣಿತಗಳು. 13 ಇದಕ್ಕೆ ನೀವು ಬಾಗಿಸಿಬಿಟ್ರಿ ಅಂತ ಅಂದ್ರೆ ನಿಮಗೆ ಸಿಕ್ಕಿಬಿಡ್ತದ. 132 ಒಂದಲೇ ನೋಡ್ರಿ. 132 ಒಂದಲೇ 132 ಮೂರ್ಲೆ ನೋಡ್ರಿ. 3 2 6 3 3 13 3 39. ಈ 0 ಇಲ್ಲಿ ಇಟ್ಟುಬಿಡ್ರಿ ನೋಡ್ರಿ. 100ಕ್ಕೆ 30 ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು? 1 2 3. ಆದ್ದರಿಂದ ಅಸಲು ಬರೋಬ್ಬರಿ 3,000 ರೂಪಾಯಿ ನೋಡ್ರಿ. ಎಷ್ಟು ಸರಳದ. ಇನ್ನೊಂದ್ಸಲ ನಿಮಗೆ ತಿಳಿಸೋಣ. ದರ ಎಷ್ಟದ? ಶೇಕಡ 8 ಅದ. ಅವಧಿ ಎಷ್ಟದ? 4 ಅದ. ಮೊತ್ತ ಎಷ್ಟದ? 3,960. ಅಸಲು 100 ಗುಂಡ್ಲೆ 1 ಗುಂಡ್ಲೆ ಮೊತ್ತ ಸರಾಸರಿ 100 ಪ್ಲಸ್ ಅವಧಿ ಗುಂಡ್ಲೆ ದರ. 100 ಗುಂಡ್ಲೆ 1 ಗುಂಡ್ಲೆ 3,960. 100 ಪ್ಲಸ್ ದರ ಎಷ್ಟು? ಅವಧಿ ಎಷ್ಟದ? 4 ಅದ. ದರ 8 ಅದ. 8 4 32 ಅದ. ಆ 32 100 ಕೂಡಿಸೋಡ್ರಿ. 100 ಗುಂಡ್ಲೆ 1 3,960 ಸರಾಸರಿ 130. 13 ಮೈಗೆ ಬಂದ್ರೆ ಸಾಕು. 13 3 39 ಅಂದ್ರೆ 3 ಅಂಕೆ ಬಂದ್ರೆ 132 3 396. ಈ 0 ನೀವು ಮೇಲೆ 30ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರೆ 3,000 ರೂಪಾಯಿ ಅಸಲು ಬಂತು. ಉತ್ತರ ಬರೋಬ್ಬರಿ 3,000 ರೂಪಾಯಿ ನೋಡ್ರಿ. ಎಷ್ಟು ಸರಳ ಇರ್ತಾವ ಲೆಕ್ಕಗಳು. ನೀವು ಹಿಂಗೆ ಲೆಕ್ಕ ಹೆಂಗೆ ಕಲಿಸ್ತಾರ ಅನ್ನೋದಲ್ಲ, ನೀವು ಹೆಂಗೆ ತಿಳ್ಕೊತೀರಿ ಅನ್ನೋದ್ರ ಮೇಲೆ ಅವಲಂಬನೆ ಆಗ್ತದೆ. ಚೆನ್ನಾಗಿ ತಿಳ್ಕೊಂಡು ಮುಂದಿನ ಲೆಕ್ಕ ಮಾಡ್ಬೇಕು ನೀವು. ಬೇಕಾದಂಥ ದಿನದಾಗ ಬಂದರೂ ಮಾಡ್ಬೇಕು ನೀವು. ದಿನದಾಗ ಬಂತು ಅಂದ್ರೆ ಏನು ಮಾಡಬೇಕು? ತಿಂಗಳದಾಗ ಒಂಥರ 12 ಹಸಿರು ಇಲ್ಲೇ
ತಳಗ ತಿಂಗಳು ಬಂದಿರ್ತದ. ಇಲ್ಲಿ ದಿನ ಬಂದಿತ್ತಂದ್ರೆ ಮ್ಯಾಲ ತಳಗ ದಿನ ಅವಧಿ ಇತ್ತಂದ್ರೆ ಮ್ಯಾಲ 365 ಕಡ್ಡಾಯವಾಗಿ ಹಚ್ಬೇಕು. ತಳಗ ದಿನ ತಾನೇ ಬರ್ತದ. ಎಷ್ಟು ಬೇರೆ ಲೆಕ್ಕ ಕಲಿತೀರಿ ಅಷ್ಟು ನಿಮ್ಗೆ ಬೆಲೆ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ. ಇದು ವಿಶೇಷವಾದಂಥ ವಿಡಿಯೋ ಕಾರ್ಯಕ್ರಮ. ನನ್ನ ಅನುಭವದ ಪ್ರಕಾರ ಈ ಗಣಿತಗಳನ್ನ ನೀವು ಮನೆಯೊಳಗೆ ಅಭ್ಯಾಸ ಮಾಡಿ ಎಲ್ಲ ನೀವು ಶಾಣ್ಯರಾಗಬೇಕು ವಿದ್ಯಾರ್ಥಿಗಳು. ಶಾಲ್ಯಾಗೆ ಆಗಬೇಕಂತ ಏನಿಲ್ಲ. ಮನೆಯೊಳಗೆ ಪಾಲಕರ ಶಾಣ್ಯರಿರ್ತಾರ, ಅಲ್ಲಿ ನೀವು ತಯಾರಾಗ್ಬೋದು. ಎಲ್ಲ ಕಲ್ತಂತ ಅಕ್ಕಂದಿರು ಇರ್ತಾರ, ಮೌಶಿಗಳು ಇರ್ತಾರ. ಈಗ ಎಲ್ಲ ಕಡೆ ಕಲ್ತ ವಿದ್ಯಾರ್ಥಿಗಳು ಎಲ್ಲರೂ ಮನೆಯೊಳಗಿದ್ದಾರೆ. ಈಗ ಮನಸ್ಸು ಬೇಕಷ್ಟೇ. ನಮ್ಮ ವಿದ್ಯಾರ್ಥಿಗಳನ್ನ ನಾವು ತಯಾರು ಮಾಡ್ಕೊಂಡ್ರಿ ಅಂತಂದ್ರೆ ಶಾಲೆ ಒಳಗೆ ನಿಮ್ಮ ಮಕ್ಕಳಿಗೆ ಭಾಳ ಬೆಲೆ ಸಿಗ್ತದೆ, ಪೇರೆಂಟ್ಸ್ಗೂ ಬೆಲೆ ಸಿಗ್ತದೆ. ಶಿಕ್ಷಕರ ಎಷ್ಟು ಖುಷಿ ಆಗ್ತಾರಂದ್ರೆ ನಾವು ಕಲಿಸೋದ್ರ ಜೊತೆ ಮಕ್ಕಳಿಗೆ ಮನ್ಯಾಗ ಸಹಿತ ಪೇರೆಂಟ್ಸ್ ಕಲಿಸ್ತಾರೆ, ನಮಗೆ ಭಾಳ ಸರಳ ಆಗ್ಯದ್ರಿ ಅಂತ ಗೌರ್ಮೆಂಟ್ ಶಾಲೆ ಶಿಕ್ಷಕರಿಗೆ ಖುಷಿ ಆಗ್ತದೆ. ಆ ಭಾವನೆ ಬೆಳೆಸೋದು. ಅಲ್ಲಿ 108 ಕೆಲಸ ಇರ್ತಾವೆ, ಒಂದೇ ಇರಂಗಿಲ್ಲ. ನಾವು ಅದನ್ನು ಎಷ್ಟು ಅಪೇಕ್ಷೆ ಪಡಬೇಕು, ನಾವು ಸರ್ಕಾರಕ್ಕೆ ಅಷ್ಟೇ ಅಪೇಕ್ಷೆ ಪಡ್ಬೇಕು. ಉಳ್ಕಿದೆಲ್ಲ ನಮ್ಮ ಮಕ್ಕಳ ಜವಾಬ್ದಾರಿ ನಾವೇ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಗೌರ್ಮೆಂಟ್ ಅಕ್ಕಿ ಕೊಡ್ತಾ ಅನ್ನನೂ ಮಾಡಿ ಕೊಡ್ರಿ ಅನ್ಬಾರ್ದು. ಚಂದಾಗಿ ಕಲೀರಿ, ಶಾಣ್ಯರಾಗ್ರಿ, ಪ್ರಯತ್ನ ಮಾಡಿ. ನೀವು ಶಾಣ್ಯರಾಗ್ರಿ, ಚಂದಾಗಿ ಬಿಡಿಸ್ಕೊಡ್ರಿ, ಮುಂದಿನ ಗಣಿತ ಮಾಡಿ.